ಬಜೆಟ್ ವಿಷಯಕ್ಕೆ ಬಂದಾಗ ಹಿಂದೆನೂ ಬಜೆಟ್ ಪಿಕ್ಚರ್ಗಳಂತ ವಿಶೇಷ ಏನಿರಲಿಲ್ಲ. ಒಬ್ಬ ನಿರ್ಮಾಪಕ ತನ್ನಲ್ಲಿದ್ದಂಥ ಒಂದು ಹಣನ ಮಾಡಿ ಒಳ್ಳೆ ಪಿಕ್ಚರ್ ಮಾಡಬೇಕನ್ನೋ ಉದ್ದೇಶದಿಂದ ಬರ್ತಿದ್ರು. ಅದೇ ಥರ ಉದ್ದೇಶ ನಡೀತಾ ಇತ್ತು. ಆಮೇಲೆ ನಿರ್ಮಾಪಕರು ಏನು ಮಾಡೋರು ಅಂದರೆ ನಿರ್ದೇಶಕರ ಒಂದು ಜಾಣ್ಮೆಗೆ ಬೆಲೆ ಕೊಡೋಕ್ಕೆ ಶುರು ಮಾಡಿದ್ರು. ಈಗ ಪುಟ್ಟಣ್ಣ ಕಣಗಾಲು, ಸಿದ್ಲಿಂಗ ಇವರೆಲ್ಲ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ನಿರ್ದೇಶಕರು ನಿರ್ಮಾಪಕರು ನಾನು ತಾನು ಅಂತ ಮುಂದೆ ಬರೋರು. ಯಾಕೆಂದರೆ ಅವರು ಎಲ್ಲ ಚಿತ್ರಗಳಲ್ಲೂ ಯಶಸ್ವಿ ಜೊತೆಗೆ ಒಂದು ವಿಶೇಷ ಇರುತ್ತೆ, ಅದು ಜನಗಳಿಗೆ ರೀಚ್ ಆಗುತ್ತೆ. ಸೊ ಹಾಗಾಗಿ ನಿರ್ಮಾಪಕರ ಹೆಸರು ಕೂಡ ಜನಗಳ ಮನಸ್ಸಿನಲ್ಲಿ ನಿಲ್ಲುತ್ತೆ ಅನ್ನೋ ಭಾವನೆ ಇತ್ತು. ಅದಕ್ಕೆ ಉದಾಹರಣೆ ದ್ವಾರಕೀಶ್ ಅವರು ನಿರ್ಮಾಪಕನಾಗಿನೇ ಫೇಮಸ್ ಆಗಿದ್ದು ಕರೆಕ್ಟ್ ಆಗಿ ಹೇಳಿದ್ವಿ. ಅವ್ರ ಆಕ್ಟಿಂಗ್ ಅಲ್ಲೂ ಫೇಮಸ್ ಆದ್ರೂ ಕೂಡ ಜಾಸ್ತಿ ಫೇಮಸ್ ಆಗಿತ್ತು ನಿರ್ಮಾಪಕರಾಗಿ. ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ರು. ಆವಾಗ ಅವರು ರಿಸ್ಕ್ ತಗೊಂಡ್ತಾರ, ಎಷ್ಟೋ ರಿಸ್ಕ್ ತಗೊಂಡಂಗೆ ನಮ್ಮಲ್ಲಿ ಕೆಲವರು ನಿರ್ಮಾಪಕರು ಮತ್ತೆ ನಿರ್ದೇಶಕರು ಮತ್ತೆ ಕಲಾವಿದರುಗಳು ರಿಸ್ಕ್ ತಗೊಂಡಿದ್ದು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಅನುಭವದಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ರಿಸ್ಕ್ ತಗೊಳ್ಳೋದ್ರಲ್ಲಿ ನಂಬರ್ 1. ಆಮೇಲೆ ನಮ್ಮ ದ್ವಾರಕೀಶ್ ಅವರು ರಿಸ್ಕ್ ತಗೊಳ್ಳೋದ್ರಲ್ಲಿ ನಂಬರ್ 1. ಅದಾದ್ಮೇಲೆ ನಮ್ಮ ಅವರು ಎಕ್ಸ್ಪೆರಿಮೆಂಟಿಗೆ ಓಪನ್ ಇರು, ಎಸ್ಪೆಷಲಿ ಹೌದು ನೀವ್ ಹೇಳ್ದಂಗೆ ರವಿಚಂದ್ರನ್ ಸರ್ ಅವ್ರ ಕ್ರಿಯೇಟಿವಿಟಿಗೆ ಫಸ್ಟ್ ಪ್ರಿಫರೆನ್ಸ್. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಎಷ್ಟೋ ಸಂದರ್ಶನದಲ್ಲಿ ನಾವು ನೋಡಿದೀವಿ. ಇಲ್ಲ ಅದೊಂಥರ ನಮ್ಮ ನೀವ್ ಹೇಳ್ದಾಗೆ ಸರ್ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ರವಿಚಂದ್ರನ್ ಸರ್ ಕೊಟ್ಟಿರುವಂತಹ ಏನ್ ಕ್ರಿಯೇಟಿವಿಟಿ ಇದೆ ಅದು ಬೇರೆಯವರೆಲ್ಲ ನಮ್ ಕಡೆ ತಿರುಗಿ ನೋಡಂಗ್ ಮಾಡ್ತು ಅಂತ ಹೇಳ್ಬೋದಲ್ಲ ಸರ್. ಅಷ್ಟು ಅವರ ಒಂದು ಪ್ರೇಮಲೋಕ ಯಾವಾಗ ಸೃಷ್ಟಿ ಆಯ್ತೋ ಕ್ರಿಯೇಷನ್ ಇದೇ ಕ್ರಿಯೇಟಿವಿಟಿನೇ ಬದಲಾವಣೆ ಆಗೋಯ್ತು. ಕ್ರೇಜ್ ಹುಚ್ಚಾಗೋಯ್ತು ಜನ. ನಾನು ಎಷ್ಟೆಲ್ಲ ನೋಡಿದೆ ನನಗೆ ಗೊತ್ತಿಲ್ಲ ಪ್ರೇಮಲೋಕ ಕಾಂಬಿನೇಷನ್ ಒಬ್ಬೊಬ್ರದ್ದು. ಒಂದ್ ಸೀನ್ ಅಲ್ಲಿ ಸರ್ ಡು ಯು ರಿಮೆಂಬರ್ ಬೈಕ್ ನ ಹಾರ್ಟ್ ಶೇಪ್ ಅಲ್ಲಿ ಎಷ್ಟು ಬೈಕ್ ತರಿಸಿರ್ಬೇಕು ಅನ್ಸುತ್ತೆ. ಅದೇ ಹೇಳಿದ್ನಲ್ಲ, ಆ ಒಂದು ರಿಸ್ಕ್ ತಗೊಳ್ಳೋದ್ರಲ್ಲಿ ನಂಬರ್ 1 ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಎಲ್ಲಾ ವಯಸ್ಕರ ಜನನು ಆಕರ್ಷಣೆ ಮಾಡಿದ್ದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಯಾವ ವಯಸ್ಸಿಗೆ ಸಿನಿಮಾ ಬೇಕು, ಯಾವ ವಯಸ್ಸಿನವರಿಗೆ ಸಿನಿಮಾ ಬೇಕು, ಎಲ್ಲರಿಗೂ ಆ ಒಂದು ಸಿನಿಮಾ ಹೆಡ್ಸೋ ತರ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ತುಂಬಾ ಹ್ಯಾಟ್ಸ್ ಆಫ್. ಸರಿ, ಅವ್ರ ಹೆಸರು ಹೇಳಿದ್ರಿ. ಮತ್ತೆ ನನಗೆ ಒಂದು ವಿಷಯ ನಿಮ್ಮ ಮತ್ತೆ ಅವರ ಒಂದು ಇನ್ಸಿಡೆಂಟ್ ಇದೆ, ಅದನ್ನ ಒಂಚೂರು ಹಂಚ್ಕೊಂಡ್ರೆ. ಯಾಕೆಂದ್ರೆ ನಾನು ಪುನೀತ್ ಸರ್ ಅವ್ರ ಅಭಿಮಾನಿ, ಮತ್ತೆ ತುಂಬಾ ಜನ ಅಭಿಮಾನಿಗಳು ನೋಡ್ತಿರ್ತಾರೆ. ಹೇಗೆ ನೀವು ಅವರು ಬಾಲ್ಯರಿದ್ದಾಗ ಒಂದು ಇನ್ಸಿಡೆಂಟ್ ಏನೋ ಇತ್ತು, ಅದನ್ನೊಂದು ಹಂಚ್ಕೊಳ್ಳಿ. ಈಗ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿದ್ದಾಗ 10ನೇ ವರ್ಷದಲ್ಲಿ ಬೆಟ್ಟದ ಹೂವು ಅಂತ ಒಂದು ಚಿತ್ರ, ಮೈ ಫೇವ್ರೆಟ್ ಮೂವಿ. ಹೌದಾ? ಬೆಟ್ಟದ ಹೂವು. ಆ ಬೆಟ್ಟದ ಹೂವು ಆ ಮಗು ಮಾಡಿದೆ ಅಂತ ನೋಡೋದಿರ್ಲಿ, ಒಳ್ಳೆ ಕಲಾವಿದ, ತುಂಬಾ ನುರಿತ ಕಲಾವಿದ ಮಾಡ್ದಂಗೆ ಆ ಪುನೀತ್ ಮಾಡಿದ್ದು. ಒಂದೊಂದು ದೃಶ್ಯಗಳು, ಒಂದೊಂದು ಅಭಿನಯ, ಒಂದು ಸೆಂಟಿಮೆಂಟ್ಸ್ಗಳು ತುಂಬಾ ಚೆನ್ನಾಗಿತ್ತು. ಅವಾಗ ನಾನು ನೋಡಿದೆ, ಒಂದು 5-6 ಸಲ ನೋಡಿರ್ಬೋದು ಬೆಟ್ಟದ ಹೂವು. ಆಮೇಲೆ ಅದ್ರ ಜೊತೆ ಕಾಂಬಿನೇಷನ್ ಅನುಭವ ಅರವಿಂದ್ ಅವರು ಒಂಥರ ಕಾಮಿಡಿಯಾಗಿ ತಗೊಂಡಾಗ ಸೀನ್ ಇದೆಯಲ್ಲ, ಅವರು ಕೂಡ ನನ್ನ ಅಭಿಮಾನಿ ಆಗ್ಬಿಟ್ರು ಆವಾಗ. ಸೊ ಈ ಎಲ್ಲರನ್ನ ಅಂದ್ರೆ ಪುನೀತ್ ರಾಜ್ಕುಮಾರ್ ಆವಾಗ ಬಾಲ ಕಲಾವಿದರಾಗಿದ್ದಾಗ, ಆಮೇಲೆ ಇವರು ಮೇಡಮ್ ಹೇಗ್ ಮಾಡಿದ್ದಾರೆ ಸರ್ ಅವರೆಲ್ಲ ಮಾತಾಡೋಂಗೆ ಅಂತ ಹೇಳ್ತಾರೆ. ಬೆಟ್ಟದ ಹೂ ಟೈಮ್ ಅವಾರ್ಡ್ ಬಂದಿತ್ತಲ್ಲ, ಅವತ್ತು ಪ್ರಯುಕ್ತ ಅವನಿಗೆ ಸನ್ಮಾನ ಮಾಡಿದಾಗ ಅವನು ತುಂಬಾ ಖುಷಿಯಾಗಿದ್ದ ಹುಡುಗ. ಎಲ್ಲಾ ಕಡೆ ಓಡಾಡ್ಕೊಂಡು ಅಂಕಲ್ ಅಂಕಲ್ ಜೈನ್ ಅಂಕಲ್ ಅನ್ಕೊಂಡು ಓಡಾಡ್ಕೊಂಡಿದ್ದ. ಇದಾದ ಮೇಲೆ ಅವರನ್ನ ನಾನು ನೋಡಿಲ್ಲ. ಎಲ್ಲ ಹೊರಗಡೆ ನೋಡಿರ್ಬೋದು, ದೂರದಿಂದ ನೋಡಿರ್ಬೋದು, ಹತ್ತಿರದಿಂದ ಎಲ್ಲೂ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಒಂದು ಅಮ್ಮ ಅಂತ ಒಂದು ಚಿತ್ರದ ಒಂದು ಟ್ರೈಲರ್ ರಿಲೀಸ್ ಆದಾಗ ನಮ್ಗೆ ಆತ್ಮೀಯರೊಬ್ರು, ಅಂದ್ರೆ ನಾವು ಆ ಸಿನಿಮಾದ ನಿರ್ದೇಶಕರಿದ್ದಾರಲ್ಲ ಮಂಜು ಅಂತ ಹೇಳ್ತಾರೆ, ಅವರು ನನಗೊಂದು ಇನ್ವೈಟ್ ಇತ್ತು. ನಾನು ಹೋಗಿದ್ದೆ, ನಾನು ನೋಡ್ತಾ ಕೂತಿದ್ದೆ. ಅವತ್ತು ನನ್ನ ಅಳಿಯ ಕೂಡ ಜೊತೆಲಿದ್ರು. ಆಗ ಪುನೀತ್ ರಾಜ್ಕುಮಾರ್ ಮೇಲಿಂದ ಬಂದ್ರು. ಎಲ್ಲಿ ಅಂದ್ರೆ ನಮ್ಮ ಚಾಮರಾಜಪೇಟೆ ಕಲಾಭವನದಲ್ಲಿ ಎಲ್ಲರೂ ಪುನೀತ್ ಸರ್ ಅಂತೆಲ್ಲ ಮುತ್ಕೊಂಡ್ರು. ನಾನು ನನ್ನ ಸೀಟಲ್ಲೇ ಮಧ್ಯದಲ್ಲಿ ಕೂತಿದ್ದೆ. ಅವರು ನಮ್ಮ ಹತ್ರ ಬರುವಾಗ ಕರೆಕ್ಟಾಗಿ ಯಾರು ಇರ್ಲಿಲ್ಲ. ನಮಸ್ಕಾರ ಪುನೀತ್ ಅವರಿಗೆ ಅಂದ್ರೆ. ಅಂಕಲ್ ಅದು ಗೊತ್ತಾಗ್ಲಿಲ್ಲ ಅಂದ್ರು. ನೀನು ಬೆಟ್ಟದ ಅವಾರ್ಡ್ ಬಂದಾಗ ನಿನಗೆ ಸಾಹಿತ್ಯ ಪರಿಷತ್ನಲ್ಲಿ ಸನ್ಮಾನ ಮಾಡಿದ ಜ್ಞಾಪಕ ಇದೆಯಾ ಅಂದ್ರೆ, ಜೈನ್ ಅಂಕಲ್ ಅಲ್ವಾ ಅಂತ. ನನಗೆ ಏನ್ ಅನ್ಬೇಕಾದ್ರೆ ಗೊತ್ತಾಗಲ್ಲ. ಎಷ್ಟು 30-35-40 ವರ್ಷ ಆಗಿದೆ. ಆವಾಗ ನನ್ನನ್ನ ಜೈನ್ ಅಂಕಲ್ ಅಂದಿದ್ದು ಬಹಳ ಖುಷಿ ಆಗ್ಬೇಕು. ನನ್ಗೆ ನಿಜವಾಗ್ಲೂ ನಂಬಕ್ಕೆ ಆಗ್ಲಿಲ್ಲ. ಎಷ್ಟು ಆತ್ಮೀಯರು, ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ಅದೇ ಭಾವನೆ, ಅದೇ ಇದು. ಅವತ್ತು ನಿಜವಾಗ್ಲೂ ನನ್ಗೆ
ಅವರು ತೀರೋದಾಗಂತೂ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಬಹಳ ಫೀಲ್ ಮಾಡ್ಕೊಂಡೆ. ಈಗ ಈ ದೂರದರ್ಶನದ ನಿಮ್ಮ ಒಂದು ಜರ್ನಿ ಮತ್ತೆ ಇದರ ಏನಿದೆ, ಇದು ಒಂದು ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ನಮ್ಗೆ ಆಕ್ಚುಲಿ ಏನಂತಾರೆ, ನಾವೇ ಒಂದ್ ರೌಂಡ್ ಬಂದಾಗೈತೆ ಸರ್ ನಿಮ್ಮ ಮಾತನ್ನ ಕೇಳಿ. ಐ ಕುಡ್ ವಿಜುವಲೈಸ್ ಎವ್ರಿಥಿಂಗ್. ಅಂದ್ರೆ ಆ ಒಂದು ಕಾಲಕ್ಕೆ ನಮ್ಮನ್ನ ನೀವು ಕರ್ಕೊಂಡು ಹೋಗಿ ಬಂದ್ರಿ. ಈಗ ನಾನು ಕೇಳ್ಪಟ್ಟ ಹಾಗೆ ನೀವು ಸಿನಿಮಾ ಒಂದಕ್ಕೆ ಏನು ಕೈ ಹಾಕಿದ್ದೀರಾ, ಆ ಸಿನಿಮಾ ಇಂಡಸ್ಟ್ರಿನಲ್ಲಿ ಏನ್ ಇವಾಗ ಮುಂದುವರಿತಾ ಇದ್ದೀರಾ. ಈಗ ಹೊಸದಾಗೆ ನಿಮ್ಮದೇ ಆದಂತ ಒಂದು ಚಿತ್ರ ಬರ್ತಾ ಇದೆ, ಗಗನ ಕುಸುಮ ಅಂತ. ಅದ್ರ ಬಗ್ಗೆ ಒಂದೆರಡು ಚೂರು ಮಾತಾಡಿ. ಅದು ಏನು ಏನು ನಿಮ್ಗೆ ಪ್ರೇರಣೆ ಮಾಡ್ತು, ಏನ್ ಕಾನ್ಸೆಪ್ಟ್ ಅದು ಅನ್ನೋದು ಒಂಚೂರು ಹೇಳಿ ಸರ್. ಈಗ ಎಲ್ಲರೂ ಎಲ್ಲಾ ಚಿತ್ರಗಳ ಬಗ್ಗೆ, ಅಂದ್ರೆ ಹೀರೋಯಿನ್ ಬಗ್ಗೆ ಜಾಸ್ತಿ ಬಂದಿದೆ. ಕಲಾವಿದರುಗಳಲ್ಲಿ ಸುಮಾರು ಜನದ್ದು ಬಂದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸಿನಿಮಾ ರಂಗದ ಬಗ್ಗೆ ಸಾಕಷ್ಟು ಜನ ಮಾಡಿದ್ದಾರೆ. ಆದ್ರೆ ನಿರ್ಮಾಪಕರು ನಿರ್ದೇಶಕರ ಬಗ್ಗೆ ಯಾವ ಸಿನಿಮಾನು ಸಿಗೋದಿಲ್ಲ ನಿಮ್ಗೆ. ಕಷ್ಟ, ಬಹಳ ಕಷ್ಟ. ನಿರ್ಮಾಪಕರ ಬಗ್ಗೆ ಸಿಗೋದೇ ಇಲ್ಲ, ನಿರ್ದೇಶಕರ ಬಗ್ಗೆ ಗೊತ್ತೇ ಇರಲ್ಲ ಎಷ್ಟೋ ಜನ. ನಿರ್ದೇಶಕ ಅವ್ನ ಪಡ ಅವ್ನು ಮಾಡ್ತಾನೆ ಹೋಗ್ತಾನೆ, ಏನ್ ಮಾಡ್ತಾರೆ ನಿರ್ದೇಶಕರು, ಏನ್ ಮಾಡ್ತಾರೆ, ಅವ್ರದ್ದು ಏನ್ ತೆಗಿಯೋದು ಅನ್ನೋ ಭಾವನೆ ಇರ್ತೋ ಏನೋ. ಬಟ್ ಇದೆ, ನಿರ್ದೇಶಕರದ್ದು ಬಂದಿಲ್ಲ ಅಂತಲ್ಲ, ಇದೆ. ನಾನು ತಮಿಳಿನಲ್ಲಿ ಒಂದು ಪಿಕ್ಚರ್ ನೋಡಿದ್ದೀನಿ, ಭಾರತಿ ರಾಜ ಡೈರೆಕ್ಷನ್ದು ಫಿಲಮ್, ಕಲ್ಲು ಕಲೆ ಇರಮ್ ಅಂತ. ಅಂದ್ರೆ ಕಲ್ಲಿನೊಳಗೆ ಒಂದು ಒದ್ದೆ ತೇವ, ಅಂದ್ರೆ ಅಂದ್ರೆ ಕಲ್ಲಿನಂತ ಮನಸ್ಸಿನಲ್ಲೂ ಎಲ್ಲೋ ಒಂದ್ ಕಡೆ ಸಾಫ್ಟ್ನೆಸ್ ಇದೆ ಅನ್ನೋದಕ್ಕೆ ಕಲ್ಲು ಕಲ್ ಇರಮ್ ಅಂತ ಒಂದು ಪಿಕ್ಚರ್ ಭಾರತಿ ರಾಜನ್. ಅದೊಂದು 5-6 ಸಲ ನೋಡ್ಬಿಟ್ಟೆ ಆ ಫಿಲಮ್. ಎಂಥ ಕ್ರಿಯೇಷನ್ ಭಾರತಿ ರಾಜನ್ ಅಂದ್ರೆ. ಆವಾಗ ಅನ್ನಿಸ್ತು, ನಿರ್ದೇಶಕನ ಬಗ್ಗೆ ನಾನು ಯಾಕೆ ಒಂದು ಚಿತ್ರ ಮಾಡಬಾರ್ದು ಅಂತ ನಂದೇ ಆದಂತ ಒಂದು ಕಲ್ಪನೆ ಇತ್ತು. ಅವಾಗ ಅನ್ಕೊಂಡೆ, ಇದು ಸಕ್ಸಸ್ ಆಗಿದೆ ಅಂದ್ಮೇಲೆ ನಂದು ಎಲ್ಲೋ ಒಂದು ಕಡೆ ಜನಕ್ಕೆ ಹಿಡಿಸ್ಬೋದೇನೋ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಗಗನ ಕುಸುಮನ ಮಾಡಿದೆ. ಆ ಕಲ್ಲು ಕಲ್ ಇರಮಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಲಾಸ್ಟ್ ಅಲ್ಲಿ. ಆ ಡೈಲಾಗ್ ಎಷ್ಟು ಮೆಮೊರಲ್ ಆಗಿ ಬಂದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರ. ಹೀರೋಯಿನ್ ಏನಿದ್ದಾಳೆ, ಅವಳೊಬ್ಳು ಬಟ್ಟೆ ಐರನ್ ಮಾಡೋ ವ್ಯಕ್ತಿ. ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇದೆ, ಇವಾಗ ನನ್ನ ಫಿಲಮ್ ಅಲ್ಲಿ ಇದೆ ಅದು. ಅವಳು ಬಟ್ಟೆಗಳು ಜೋಡಿಸೋದು ಮಾಡೋದು, ಹಳೆ ಒಕ್ಕೊಡೋದು ಮಾಡೋದು, ಹಿಂಗೆ ಅನ್ಕೊಂಡೇನೆ ಅವಳು ಹೆಂಗೋ ಬಲೆಗೆ ಬಿದ್ದ್ಬಿಡ್ತಾಳೆ. ಅಂದ್ರೆ ಡೈರೆಕ್ಟರ್ ಅವನು ಒಂದ್ ಸೈಡ್ ಲವ್, ಅವನೇನು ಲವ್ ಮಾಡೋದಿಲ್ಲ, ಇವಳನ್ನ ಆತ್ಮೀಯತೆಯಿಂದ ಮಾಡ್ತಾನೆ, ಏನೋ ಒಂದು ದೃಷ್ಟಿನ ಬತ್ತ ಕೊನೆಯಲ್ಲಿ ಅವ್ರ ಊರು ಹೊರಟ್ಬಿಡ್ತಾನೆ, ಯಾರು ಪ್ಯಾಕಪ್ ಮಾಡ್ಕೊಂಡು. ಅವಳು ನಿಂತಿರ್ತಾಳೆ ಅಲ್ಲಿ ಬಂದು, ಹೆಂಗೆ ಹಿಂದೆ ತಮಿಳವ್ರ ಡ್ರೆಸ್ ಗೊತ್ತಲ್ಲ, ಉಟ್ಕೊಂಡು ಸೀರೆ ಸಿಕ್ಕೊಂಡು, என்னம்மா எப்படி இருக்கிற, ஏன் இங்க வந்திருக்கே ಅಂತ ಕೇಳ್ತಾರೆ. மேலிந்த கலை ನೋಡ್ತಾರೆ, ஒரு பொண்ணு மனசு புரிஞ்சுக்காம இருக்க நீ எப்படியே டைரக்ட் பண்ண போற, நீ ஒரு டைரக்டர் ಅಂತ ಉಗಿತಾಳೆ. ಓ ಮೈ ಗಾಡ್, ಅವ್ರಿಗೆ ಶಾಕ್ ಆಗ್ಬಿಡುತ್ತೆ, ಅಲ್ಲಿ ಗೊತ್ತಿರಲ್ಲ. ಆಗ ಅವ್ನು ಹೇಳಿದ್ಮೇಲೆ ಅವಳು ಫ್ಲಾಶ್ ಆಗ್ತದೆ. ಅವಳು ನಡ್ಕೊಂಡ ರೀತಿ ಮಾಡ್ತಾ ಇದೆಲ್ಲ ಆದ್ಮೇಲೆ, தப்பு பண்ணிட்டே, கண்டிப்பா நீ சொன்னது கரெக்டா, ஒரு பொண்ணு மனசு இதுவரைக்கும் எனக்கு புரியலையே, இன்னுமே என்ன கண்ணு தெரிஞ்சிச்சு. ಆದ್ರೆ ಒಂದ್ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋ ನೀನೆಂತ ಡೈರೆಕ್ಟರ್ ಅಂತ. ಅವಾಗ ಕೈ ಹಿಂಗಂತಾನೆ ಅಂದಾಗ ಅವ್ರ ಹತ್ರ ಬರಕ್ ಹೋದಾಗ ಅವನೊಬ್ಬ ಕುಂಟ ಒಬ್ಬ ಇರ್ತಾನೆ, ಆ ಬಟ್ಟೆ ಅವುಗಳನ್ನೇ ಲವ್ ಮಾಡ್ತಿರ್ತಾನೆ. ಅವನಂತರ ಪೆದ್ದ ಕಮಲಾಸನ್ ಇದಾನಲ್ಲ, ಚಪ್ಪಾಣಿ ಅಂತ, ಆ ತರದವ್ರು. ಅವನಿಗೆ ಕೋಪ ಬಂದ್ಬಿಡುತ್ತೆ, ಬಂದ್ ಇವ್ರ ಬದ್ದಿದಲ್ಲಿ ಈಟಿನ ಬಿಡ್ತಾನೆ. ಅವನ ಆ ಕಡೆ ಇವನ ಈ ಕಡೆ ಸ್ಪಾಟ್ ಡೆತ್ ಆಗ್ತಾನೆ. ಅವನ್ ತಡ್ಕೊಳಲ್ಲ, ನನ್ನ ಲವರ್ನ ಇವ್ನು ನೋಡ್ಕೊಳ್ಳೋಗ್ಬಿಡ್ತಾನೆ ಡೈರೆಕ್ಟ್. ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್ ಅಂದ್ರೆ ಕಲ್ಲು ಕಳೆಯಿರೋ. ನೀವೆಲ್ಲ ಇದ್ರಲ್ಲಿ ನೋಡ್ತೀವಿ, ಹೇಳಿದ್ರಲ್ಲ ಸರ್, ಖಂಡಿತ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆ ತರದ ಒಂದು ಡೈರೆಕ್ಟರ್ ಮೇಲಿರುವಂತ ಕಥೆ ಇದೆ, ಡೈರೆಕ್ಟರ್ ಮೇಲಿರೋ ಕಥೆ. ಅದನ್ನ ನೋಡಿ ನನ್ಗನ್ನಿಸ್ತು, ನನಗೂ ಕೆಲವು ವಿಷಯಗಳಿತ್ತು. ಒಬ್ಬ ನಿರ್ದೇಶಕನ ಸ್ಥಾನ ಹೈಲೈಟ್ ಮಾಡ್ಬೇಕು ಅಂತ ಒಂದು ಚಿತ್ರ ನೋಡೋಣ ಅನ್ಕೊಂಡು ಮಾಡ್ಬೇಕು ಅನ್ಕೊಂಡಾಗ ಕಾನ್ಸೆಪ್ಟ್ ಇದು ಗಗನ ಕುಸುಮ ಅನ್ನೋದು ನನಗೆ. ನಮ್ಮ ಫ್ರೆಂಡ್ ಒಬ್ರು ಪ್ರೇಮ್ ಅಂತ ಒಬ್ರು ಇದ್ದಾರೆ, ಅವರು ನಿರ್ದೇಶಕನ ಕಥೆ ಮಾಡ್ಬೇಕ್ರಿ, ಒಬ್ಬ ಒಳ್ಳೆ ನಿರ್ದೇಶಕನ ಅವರು ಹೇಳ್ತಾ ಇದ್ರು. ಆಗ ಇದೇ ತರ ಸುಂದರ್ನಾಥ್ ತೋರಣ ಛಾಯಾಗ್ರಹಣ ಅವರ ನಿರ್ಮಾಣದಲ್ಲಿ ಗುಡ್ಡದ ಭೂತ ಅಂತ ಒಂದು ಧಾರಾವಾಹಿ ಬಂತು. ಹೌದು, ತುಂಬಾ ಫೇಮಸ್ ಇತ್ತು. ಆ ಟೈಮಲ್ಲಿ ಕನಸಿನ ಲೋಕ ಅಂತ ನನ್ನ ಧಾರಾವಾಹಿ ಸ್ಟಾರ್ಟ್ ಆಯ್ತು. ನಮ್ದು ಫುಲ್ ಕಾಮಿಡಿ, ಅವ್ರ ಫುಲ್ ಸಸ್ಪೆನ್ಸ್ ಥ್ರಿಲ್ಲರ್. ಎರಡು ಚೆನ್ನಾಗೇ ಹೋಗೋದು, ಎರಡು ಚೆನ್ನಾಗಿ ಏರಲ್ಲಿ ಬರ್ತಾ ಇದೆ. ಕನಸಿನ ಲೋಕ ಅಂದ್ರೆ ಗೊತ್ತಾಗೋದು, ಬಂದು ಕೂತ್ಕೊಳ್ಳೋದು. ನಮ್ದು ಸಸ್ಪೆನ್ಸ್ ಎಲ್ಲ ಇರೋದು. ಆದ್ರೆ ಅದ್ರಲ್ಲಿ ನಾಯಕಿಯ ಪಾತ್ರ ಒಂದು ಕ್ರಿಯೇಟ್ ಮಾಡಿದ್ವಿ. ಆ ನಾಯಕಿಯ ಪಾತ್ರ ಹೇಳ್ಬೇಕಂದ್ರೆ ಅವತ್ತೊಂದು ದಿವಸಕ್ಕೆ ಚಿಕ್ಕಣ್ಣ ಅಂತ ಒಬ್ರು ಡೈರೆಕ್ಟರ್ ಇದ್ರು, ಇವ್ರದ್ದು ಮಾನಸಿಕ ಒಂದು ಫಿಲಮ್ ಶೂಟಿಂಗ್ ನಡೀತಾ ಇತ್ತು.
ಮಾಲಾಶ್ರೀ ಅವರು 7 ಗಂಟೆ ಕರೆಕ್ಟ್ ಆಗಿ ಸ್ವಲ್ಪ ಟಿವಿ ಹಾಕಿನವ್ರಂತೆ ನಮ್ಮ ಕನಸಿನ ಲೋಕ. ಯಾಕೆ ಅಂದ್ರೆ ಅವ್ರದ್ದೇ ಅಂತ ಕತೆ. ಅಯ್ಯೋ ಇಲ್ಲ, ಯಾಕೆ ನನ್ನ ಥರದ್ದೇ ಕತೆ ತೆಗೆದವ್ರ ಆ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಅದಾದ್ಮೇಲೆ ಒಂದ್ಸಲ ಈ ಸಾರ್ಥಕ ಬದುಕು ಅಂತ ಒಂದು ದೂರದರ್ಶನಕ್ಕೆ ಒಂದು ಅರ್ಧ ಗಂಟೆ ಮಹಾವೀರ ಜಯಂತಿ ಪ್ರೋಗ್ರಾಮ್ ಮಾಡ್ಬೇಕಾಯ್ತು. ಅದಕ್ಕೆ ಕ್ಯಾರೆಕ್ಟರ್ಗೆ ಇವ್ರನ್ನ ನೋಡಿದ್ವಿ, ದೊಡ್ಡಣ್ಣ ಅವ್ರನ್ನ ನೋಡೋಣ ಅಂತ ಯಾರೋ ಹೇಳಿದ್ರು. ಅವ್ರ ಪರಿಚಯ ಅಂದ್ರೆ ಕರ್ಕೊಂಡು ಹೋದ್ರು. ಪೀಣ್ಯದಲ್ಲಿ ಅವ್ರ ಮನೆಗೆ ಹೋದ್ವಿ, ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈಗೆಲ್ಲ ನಂಗೆ ಬರ ಕಣಪ್ಪ, ಹೋಯ್ತು ಬಿಡು ಸಿನಿಮಾ. ಆ ಸೀರಿಯಲ್ಗಳೆಲ್ಲ ಸರಿಯಾಗಲ್ಲಪ್ಪ, ಅವ್ರು ಏನೇನೋ ಅವ್ರು ನೋಡಿ ಇವ್ರು ಬರೀ ತೆಗೆದು ಮಾಡಲ್ಲ, ಹಂಗೆ ಹಂಗೆ ಅಂದ್ರು. ಏನು ಕತೆ? ಈ ಥರ ಬರುತ್ತೆ. ಆಯಿತು ನೋಡಿ, ನಾನು ಹೇಳ್ತೇನೆ, ಈಗ ಮೊನ್ನೆ ಒಂದು ಸೀರಿಯಲ್ ಮಾಡಿ ಮುಗೀತು, ಭಾಳ ಚೆನ್ನಾಗಿ ಬಂತು. ಆ ಥರ ಇರ್ಬೇಕು ನೋಡಿ ಕತೆ. ಯಾವುದೋ ಸಿನಿಮಾ ಬಗ್ಗೆ ಮಾಡೋದು. ಏನಪ್ಪ ಲೋಕ, ಮಗನ್ ಕೇಳ, ಕನಸಿನ ಲೋಕ. ಕನಸಿನ ಲೋಕ ಅಂತ ಬಂತು ನೋಡಿ. ಗಾಂಧಿನಗರದಲ್ಲಿರೋ ಮಸಾಲೆ ಎಲ್ಲ ಹರಿದಿಟ್ಬಿಟ್ಟವ್ರೆ. ಅವ್ರೇನೋ ನನ್ಗೆ ಸಿಕ್ಕಿದ್ರೆ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಕೋಳಿ ಹರಿತಿದ್ದೆ ಅಂದ್ರು ಅವರು. ನಾನೇನು ಹೇಳಲಿಲ್ಲ, ನಾನು ಸುಮ್ಮನೆ ಕೂತಿದ್ದೆ. ನಾನೇನು ಹೇಳಲಿಲ್ಲ, ಸುಮ್ಮನೆ ಕೂತು ನೋಡ್ತಾ ಇದ್ದೆ. ನಮ್ಮ ಪ್ರೊಡ್ಯೂಸರು, ಹೌದಾ ಸರ್? ಹೌದು ಸರ್. ಅವ್ರು ಯಾರು ಡೈರೆಕ್ಟರ್ ಅಂತ ಗೊತ್ತಾ ಸರ್? ಅದಪ್ಪ ಅದ್ಯಾರು ಜೈನ್ ಅಂತೆ. ಇವರೇ ಸರ್, ನಾಗೇಂದ್ರ ಕುಮಾರ್. ಅಣ್ಣ ನೀವಾ? ಹೌದಣ್ಣ. ಹೌದು ಸರ್, ನಾನೇ ನಾಗೇಂದ್ರ ಕುಮಾರ್. ಎಲ್ಲ ನಮ್ಮನ್ನೇನು ಕನ್ಸಲ್ಟೇ ಮಾಡ್ಲಿಲ್ಲಪ್ಪ, ನಿನ್ನಿಷ್ಟ ಪ್ರಕಾರ ಮಾಡ್ಬಿಟ್ಟೆ. ನಮ್ಮನ್ನು ಕೇಳಬಾರ್ದು ಒಂಚೂರು, ಇನ್ನೂ ಮಿಂಚಿಸ್ತಾ ಇದ್ವಲ್ಲ, ಇಲ್ಲಿ ಬಾಯಿಲಿ ಅಂತ ತಪ್ಕೊಂಡ್ರು ಸರ್. ಆ ಮನುಷ್ಯ ಹೋಗಿ ನಾನು ಮೋಡೇನೆ ಬರ್ದಂಗಾಯ್ತು. ಅಂತ ಅಪ್ರಿಸಿಯೇಷನ್ ಯಾವಾಗ ಕೇಳಿದ್ವು. ನಾವು ಫಿಲಮ್ ಮಾಡಿದ್ವಿ, ಆ ಸೀರಿಯಲ್ ಮಾಡಿದ್ವಿ. ಒಂದು ಸೀರಿಯಲ್ ಅಲ್ಲಿ ಇವರು ಜೋಸೈಮನ್ ಅವರು ಒಂದು ಮಾತು ಹೇಳೋದು, ಜೈನ್ ಅವರಂತೆ ನೀವಂತೆ ಡೈಲಾಗ್ಸ್ ಎಲ್ಲ ಬರ್ದಿರೋದು. ಹೌದು ಸರ್. ಎಷ್ಟು ನಿಮ್ಗೆ ಏಜು ಅಂದರು. ಆವಾಗ ನಮಗೆ ಹೆಚ್ಚು ಕಮ್ಮಿ ಒಂದು 60-62 ಆಗಿತ್ತು. 60 ಈಗ ಜನ ರಿಟರ್ನ್. ಅಲ್ಲ ರೀ, ನನಗೂ ಅಷ್ಟೇ ಅಂದರು. ಹೌದಾ ಸರ್? ನೀವು? ಅಲ್ಲ ರೀ, 60 ವರ್ಷ ಅಂತೀರ, ನೀವು ನಮ್ಮ ಏಜ್ನವ್ರೆ, ನೀವು ಅವಾಗ ಯಾಕೆ ಡೈಲಾಗ್ ನಮಗೆ ಬರ್ಕೊಡ್ಲಿಲ್ಲ ಅಂತ. ಮೋಹಿನಿ ಕ್ಯಾರೆಕ್ಟ್ರು ಅದರೊಳಗೆ ಫಾರೆಸ್ಟ್ ಶೂಟಿಂಗು. ಯಾವ ಫಾರೆಸ್ಟ್? ದೊಡ್ಡ ವಸ್ತಿ ಹತ್ರ ಒಂದು ಮೋರಿ ನೀರು ಹರಿಯುತ್ತೆ, ಅಲ್ಲಿ ಕಾರಲ್ಲಿ ಶೂಟಿಂಗ್ ಮಾಡ್ತಲ್ಲ, ಒಂದು ಮನೆ ಗೆಸ್ಟ್ ಹೌಸ್ ಒಂದು ಯಾರೋ ಇದೆ, ಅಲ್ಲಿ ಒಳಗಡೆ. ನಾನು ರಾತ್ರಿ ಹೊತ್ತು ಊಟ ಮಾಡಲ್ಲ, ನಾವು ಜೈನರವರು, ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ನಾನು. ನಮ್ಮ ಇವರೇ ಕೇಳಿದ್ರು, ನಮ್ಮ ರಾಜೇಶ್ ಅವರು, ಸರ್ ಏನು ತಿನ್ನಲ್ಲ ಅಂತ ರಾತ್ರಿ, ಅದು ಹೆಂಗ್ರಿ ಇರ್ತೀರ ನೀವು ಅಂತ. ಅಭ್ಯಾಸ ಸರ್ ಅಂತ ಹೇಳಿದೆ. ಹಾಗೆ ಎಲ್ಲರೂ ಊಟ ಹೋಗ್ಬಿಟ್ರು. ಅದು ದೆವ್ವದ ಒಂದು ಮೋಹಿನಿ ಸೆಟ್ ಶೂಟಿಂಗ್ ನಡೀತಾ ಇರೋದು. 2 ದೆವ್ವ, ಒಂದಲ್ಲ. ಎಲ್ಲ ಓಡಾಡ್ಬಿಟ್ರ, ಕಾಡಲ್ಲಿ ಯಾರಿಲ್ಲ. ನಾನು ನೋಡ್ತೀನಿ ಎಲ್ಲಾ ಕಡೆ ಬೆಳಿಗ್ಗೆ ಸಾಕು, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ನಾನೇನ್ ಮಾಡ್ಬಿಟ್ಟೆ, ಮೊಬೈಲ್ ಅಲ್ಲಿ ಹಾಡು ಹಾಕೊಂಡು ಕೂತ್ಕೊಂಡ್ಬಿಟ್ಟೆ. ಈ ಹಾಡು ಬಗ್ಗೆ ಯಾವ ಕಡೆ ತಿರುಗೇ ನೋಡಿಲ್ಲ, ಯಾವ ಜಾಗ ನೋಡಿದ್ರು ಬೆಳಿಗ್ಗೆ ಕಾಣ್ತದೆ. ಯಾಕಂದ್ರೆ ನಾವೇ ಸೃಷ್ಟಿ ಮಾಡ್ರಿ 2 ಮೋಹಿನಿಗಳನ್ನ. ಅದು ತುಂಬಾ ಚೆನ್ನಾಗಿ ಬಂತು, ಅದೇ ಧಾರಾವಾಹಿ. ಅದು ಕೂಡ ತುಂಬಾ ಜನ ಅಪ್ರಿಸಿಯೇಷನ್ ಇದೆಲ್ಲ ಬಂತು. ಲೆಜೆಂಡ್ಸ್ ಗಳ ಜೊತೆಲಿ ಇದ್ದು ನಿಮ್ಮ ಲೈಫ್ ನ ಟ್ರಾವೆಲ್ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಈ ಮಾಧ್ಯಮದಲ್ಲಿ ಒಳ್ಳೆ ಸಂದರ್ಭ ಆಯ್ತು. ಈ ಮಾಧ್ಯಮದಲ್ಲಿ ಹೇಳ್ತಾರೆ ಫಸ್ಟ್. ನಾನು ಯಾರು ಅನ್ನೋದು ಸದ್ಯದಲ್ಲಿ ಡೈರೆಕ್ಟ್ರು ಅನ್ನೋದು ಗೊತ್ತಿತ್ತೆ ಅಷ್ಟೇ ಹೊರತು. ಬಟ್ ಇಷ್ಟೆಲ್ಲ ವಿಚಾರಗಳನ್ನು, ಇದೆಲ್ಲದಕ್ಕಿಂತ ಇನ್ನೊಂದು ಏನಂದ್ರೆ, ನಿಜವಾಗ್ಲೂ ನಾನು ರೈಲ್ವೆ ಸರ್ವಿಸ್ ಜೊತೆಗೆ ನಾನು ಆಕ್ಚುಲಿ KLE ಕಾಲೇಜಲ್ಲಿ BSc ಮಾಡಿರೋದು, ನಿಜಲಿಂಗಪ್ಪ ಕಾಲೇಜ್. ಅಲ್ಲೂ ನಾನು ಇತ್ತೀಚೆಗೆ ದಶಲಕ್ಷಣ ಪರ್ವ ಅನ್ನೋದ್ರ ಬಗ್ಗೆ ಪ್ರತಿ ವರ್ಷ ಭಾದ್ರಪದ ಮಾಸ ಪಂಚಮಿ ಚತುರ್ಥಿ ಅಂದ್ರೆ ನಮ್ಮ ಗಣೇಶ ಹಬ್ಬ ಆದ್ಮೇಲೆ 10 ದಿನಗಳ ಕಾಲ ದಶಲಕ್ಷಣ ಪರ್ವ ಅಂತ ಮಾಡ್ತಾರೆ. ಅದರಲ್ಲಿ ಎಲ್ಲಾ ಕಡೆ ಪ್ರವಚನಗಳು ನಡೆಯುತ್ತೆ. ನಂದು ಒಂದ್ ಕಡೆ ಇಲ್ಲಿ ರಾಜಾದನ 3ನೇ ಉಳ್ಳಾಕಲ್ಲಿ ನಾನು 1 hour ಪ್ರವಚನ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ. ಇದ್ದಾಗ ನಿಮ್ಗೆ ಹೇಳ್ತೀನಿ. ಸರ್, ಇಷ್ಟೊತ್ತು ನೀವು ನಿಮ್ಮ ಲೈಫಿನ ಸ್ಟೋರಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಿಜವಾಗ್ಲೂ ನಾನೇ ಒಂದ್ಸತಿ ನಿಮ್ ಲೈಫ್ ಎಲ್ಲ ನೋಡ್ಕೊಂಡ್ ಬಂದಂಗ ಅನ್ನಿಸ್ಬಿಡ್ತು. ನಿಮ್ಮ ಅನುಭವ ಇರ್ಬೋದು, ನಿಮ್ಮ ಮಲ್ಟಿ ಟಾಸ್ಕಿಂಗ್ ಟ್ಯಾಲೆಂಟ್ ಇರ್ಬೋದು, ನೀವ್ ಎಲ್ಲಾ ಕೆಲಸನ ಪರ್ಫೆಕ್ಟ್ ಆಗಿ ಮಾಡೋ ವಿಷಯಗಳಿರ್ಬೋದು, ಇದೆಲ್ಲ ಕೇಳಿದ್ರೆ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು ಸರ್. ಅಷ್ಟೇ ಅಲ್ದೇನೆ ನಿಮ್ ಜೊತೆ ಕೆಲಸ ಮಾಡಿದವರು, ಇವಾಗ ಏನೇನ್ ದೊಡ್ಡ ದೊಡ್ಡ ಲೆಜೆಂಡ್ಸ್ ಅವರೆಲ್ಲ ನಿಮ್ ಜೊತೆ ಏನ್ ಕೆಲಸ ಮಾಡಿದ್ದಾರೆ, ಇವೆಲ್ಲ ಕೇಳಿ ನಿಜವಾಗ್ಲೂ ಇವತ್ತಿನ ಸಂದರ್ಶನ ನಮ್ಮ ಸೌಭಾಗ್ಯ ಅಂತಾನೆ ನಾನು ಹೇಳ್ಬೋದು. ಸೊ ಏನು ಇವತ್ತಿನ ಟಾಪಿಕ್ ಇತ್ತು ಅಂದ್ರೆ, ನನ್ನ ಕತೆ ಸಿನಿಮಾ ಜೊತೆ ಅನ್ನೋದು.
ಸೊ ಈ ಒಂದು ಟಾಪಿಕ್ ಗೆ ನಿಜವಾಗ್ಲೂ ಆಪ್ಟ್ ಆಗಿತ್ತು. ಯಾಕೆಂದ್ರೆ ನಿಮ್ಮ ಸಿನಿಮಾ ಜರ್ನಿ ಏನಿದೆ, ಈ ಸಿನಿಮಾ ಜರ್ನಿ ಅನ್ನೋದ್ರಲ್ಲಿ ಎಲ್ಲ ಏನ್ ಚಂದನ ಇರ್ಬೋದು, ಚಾನಲ್ ಅಲ್ಲಿ ಮಾಡಿರೋದು ನಾಟಕಗಳಿರ್ಬೋದು, ಕಿರುಚಿತ್ರ ಇರ್ಬೋದು, ಅದರ ಜೊತೆ ಇರುವಂತಹ ನಿಮ್ಮ ಲೈಫ್ ಸ್ಟೋರಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಏನ್ ವಿಷಯಗಳಿದೆ ಇದನ್ನೆಲ್ಲ ನೀವು ನಮಗೆ ಮುಕ್ತವಾಗಿ ಒಂದು ಸಂಕ್ಷಿಪ್ತವಾಗಿ ಮುಕ್ತವಾಗಿ ನೀವು ನಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ ತುಂಬಾ 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 ಖುಷಿ ಆಯ್ತು. ಅಷ್ಟೇ ಅಲ್ಲದೆ ನಾನು ಪರ್ಸನಲಿ ತುಂಬಾ ಎಂಜಾಯ್ ಮಾಡಿದೆ. ಹಾಗೆ ವೀಕ್ಷಕರು ಸಹ ಈ ಸಂದರ್ಶನನ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಈ ಒಂದು ವಿಷಯ ಮಂಥನದಲ್ಲಿ ಸಾಕಷ್ಟು ವಿಷಯಗಳು ಬಂದು ಹೋಗಿದೆ. ಅಂದ್ರೆ ನಿಮ್ ನಿರ್ದೇಶನದಲ್ಲಿರ್ಬೋದು ಅಥವಾ ಸಿನಿಮಾ ರಂಗ ಇರ್ಬೋದು, ನಾಟಕ ಇರ್ಬೋದು, ಅವಾಗಿನ ಲೈಫ್ ಸ್ಟೈಲ್, ಇವಾಗಿನ ಲೈಫ್ ಸ್ಟೈಲು. ಸೊ ಈ ವಿಷಯಗಳೆಲ್ಲ ಖಂಡಿತವಾಗ್ಲೂ ಒಂದು ಮಂಥನವಾಗಿ ಎಷ್ಟೋ ಆಚೆಗಡೆ ಬಂದು ಇದು ಜನರಿಗೆ ತಲುಪಿದೆ. ಹಾಗೆ ನನಗೂ ಸಹ ತುಂಬಾ ಇನ್ಸ್ಪೈರಿಂಗ್ ಆಗಿದೆ ನಿಮ್ ಸ್ಟೋರಿ ಸರ್. ಮತ್ತೆ ನೀವೇನ್ ಇವಾಗ ಚಿತ್ರ ನೆಕ್ಸ್ಟ್ ಬಿಡುಗಡೆ ಆಗ್ತಾ ಇದೆ, ನಿಮ್ಮ ಚಿತ್ರ ಗಗನ ಕುಸುಮ ಅನ್ನೋದು. ಅದ್ರಲ್ಲೂ ನೀವ್ ಆಗ್ಲೇ ಹೇಳ್ದಂಗೆ ಇದು ಹೀರೋ ಮತ್ತು ಹೀರೋಯಿನ್ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕರ ಮೇಲೆ ಮಾಡಿರುವಂತಹ ಕತೆ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೋರಿ ಅಂತ ನನಗೆ ಅನಿಸಿಕೆ ಆಗುತ್ತೆ. ತುಂಬಾ ಖುಷಿ ಆಯ್ತು ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಏನು ವಿಷಯ ಮಂಥನದಲ್ಲಿ ನೀವು ಹೆಚ್ಚು 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 ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಇವತ್ತು ನಮ್ಮ ಏನ್ ಗೆಸ್ಟ್ ಇದ್ದಾರೆ ನಾಗೇಂದ್ರ ಕುಮಾರ್ ಜೈನ್ ಸರ್, ಅವರ ಮಾತುಗಳನ್ನ ನೀವೇ ಕೇಳಿದೀರಾ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಡೆಫಿನೆಟ್ಲಿ ನೀವು ಈ ಸಂದರ್ಶನನ ಎಂಜಾಯ್ ಮಾಡ್ತೀರಾ ಅಂತ ನನ್ ಖಂಡಿತವಾಗ್ಲೂ ಆಶಿಸ್ತೀನಿ, ನಂಬಿದ್ದೀನಿ. ಸೊ ಇನ್ನ ಹೆಚ್ಚು ಹೆಚ್ಚು ವಿಷಯಗಳು ಇದೇ ವಿಷಯ ಮಂಥನದಲ್ಲಿ ಇನ್ನೂ ಸಾಕಷ್ಟು ಬರುತ್ತೆ. ನೀವು ಈಗಾಗ್ಲೇ ನೀವು ನೋಡ್ತಾ ಇರೋ ಹಾಗೆ ವಿಲ್ ಕ್ರಿಯೇಷನ್ ಇಂಗ್ಲಿಷ್ ಮತ್ತು ವಿಲ್ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗಳು ಏನಿದೆ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಒತ್ತಿ. ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ನಿಮ್ಮ ವಿಚಾರಗಳನ್ನ ದಯವಿಟ್ಟು ನಮಗೆ ತಿಳಿಸ್ಬೇಕು, ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಯಾರೋ ಒಂದು ಆತ್ಮೀಯರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಅನುಭವ ನನಗೆ. ಎಷ್ಟೋ ದಿನಗಳಾಗಿತ್ತು ನಾನು ಮಾತಾಡೋದೇ ಬಿಟ್ಬಿಟ್ಟಿದ್ದೆ. ಇಷ್ಟು ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಸಮಯ ವ್ಯರ್ಥ ಮಾಡಿದ್ದೀನಿ, ಅಮೂಲ್ಯವಾಗಿತ್ತು ಸರ್. ಸೊ ಹಾಗಾಗಿ ಈ ಒಂದು ಸಂದರ್ಶನ ಸಮಯದಲ್ಲಿ ನಾನು ಎಷ್ಟೋ ಜನರ ಹೆಸರುಗಳು ಬಿಟ್ಟಿರ್ಬೋದು. ಅಕಸ್ಮಾತ್ ನಾನೇನಾದ್ರು ತಪ್ಪು ಮಾತಾಡಿರ್ಬೋದು, ಅದೇನಾದ್ರು ಅವ್ರಿಗೇನಾದ್ರು ಮನಸ್ಸಿಗೆ ನೋವಾಗಿ ದಯವಿಟ್ಟು ಕ್ಷಮಿಸಿ. ಇದು ಮಾತಿನ ಭರದಲ್ಲಿ ಬಂದಿದೆ ಹೊತ್ತು ನಾನು ಯಾರಿಗೂ ಏನು ಹೇಳಬೇಕು ಅಂತಲ್ಲ. ಸೊ ಹಾಗಾಗಿ ಹಂಸ ಕ್ಷೀರ ನ್ಯಾಯದಂತೆ ನೀವು ನಮ್ಮ ಸಂದರ್ಶನ ರೀತಿ ತಗೊಳ್ಬೇಕಾಗಿ ಕೇಳ್ತೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮ ವಿಲ್ ಕ್ರಿಯೇಷನ್ಸ್ ಅವರು ಒಂದು ಒಳ್ಳೆಯ ಒಂದು ಶ್ರೇಯಸ್ಸು ಪಡೆಯಲಿ, ಅದು ಮತ್ತು ಹೆಚ್ಚಷ್ಟು ಸಬ್ಸ್ಕ್ರೈಬ್ಗಳಿಗಾಗಲಿ, ಅದಕ್ಕೆ ಬೇಕಾದಂತ ಒಂದು ನಾವು ಕೂಡ ಅದಕ್ಕೆ ಸಹಾಯ ಮಾಡೋಣ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ಕಿರುಕಾಣಿಕೆ ಬಹಳ ಸಂತೋಷ.